ನಿನ್ನ ಕೋಪನ ನಾನು ನೋಡಿದ್ದೀನಿ. ನೀನು ಈ ಸಮಯದಲ್ಲಿ ಕೋಪ ಮಾಡ್ಕೋಬಾರ್ದು. ಬಿ ಪಿ ನಾರ್ಮಲ್ ಆಗಿರಬೇಕು. ಆರೋಗ್ಯದಲ್ಲಿ ಏನು ಏರುಪೇರಾಗಬಾರ್ದು. ಅದಕ್ಕೆ ತಾನೆ ಜಾನಕಿಯವರು ನಿನ್ನನ್ನು ನೋಡ್ಕೊಳ್ಳೋಕಿರೋದು. ನಿನ್ನ ಜವಾಬ್ದಾರಿ ಅವ್ರದ್ದು ಅಂದಮೇಲೆ ಈ ವಿಷಯ ನಿನಗೆ ಹೇಳಬೇಕು ಬೇಡವೋ ಅಂತ ಜಾನಕಿಯವ್ರನ್ನ ಕೇಳಬೇಕು ತಾನೆ. ಒಂಥರದಲ್ಲಿ ಅದು ಸರಿನು ಅಲ್ವಾ? ಮತ್ತೆ ಅದಕ್ಕೆ ಈ ವಿಷಯನ ಜಾನಕಿಯವ್ರಿಗೆ ಹೇಳಿದೆ, ಅವರು ನಿನಗೆ ಹೇಳು. ಒಳ್ಳೆ ಕೆಲಸ ಮಾಡಿದೆ. ಜಾನಕಿಯವರು ತುಂಬ ಬುದ್ಧಿವಂತೆ. ಯಾವ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಸೂಕ್ಷ್ಮವಾಗಿ ಗೊತ್ತು. ಸದ್ಯ ಸುಬ್ಬಮ್ಮನವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ವಲ್ಲ. ಅಂದಾಗೆ ಸುರೇಂದ್ರ ಅಣ್ಣ, ಸುಬ್ಬಮ್ಮನೆಯವ್ರನ್ನ ಯಾರೋ ತೀವ್ರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಎತ್ತ ಎಲ್ಲ ಸ್ವಲ್ಪ ವಿಚಾರಿಸಿ ನೋಡು. ಸರಿ ಅಣ್ಣ, ಹಾಗೆ ಆಗಲಿ. ಸುಬ್ಬು ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನೀವಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅದೇಗಾಗುತ್ತೆ? ಸುಬ್ಬು ಮನೆ ಬೇರೆ ಅಲ್ಲ, ನನ್ನ ಮನೆ ಬೇರೆ ಅಲ್ಲ. ಯಾರಿಗಾದ್ರೂ ನನ್ನ ಮೇಲೆ ದ್ವೇಷ ಇದ್ರೆ ನೇರವಾಗಿ ನನ್ನ ಹತ್ರ ಗುದ್ದಾಡ್ಲಿ, ನಾನು ಎದುರಿಸ್ತೀನಿ. ಆದ್ರೆ ನನ್ನ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾವಿತ್ರ, ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ? ನಿನ್ನ ಬಿಡ. ನನ್ಗೆ ಒಡೆಯಕ್ ಬರ್ತಿದ್ದ, ನನ್ಗೊಡ್ದು ನೀವಿಬ್ರು ಉಳ್ಕೋಬಹುದು ಅಂತ ಅನ್ಕೊಂಡಿದ್ರಾ? ಏನೇ ಹೇಳ್ತಿದ್ದೆ ನೀನು? ನೀವಿಬ್ರು ಆಡೋ ಆಟಗಳನ್ನ ಈಗ್ಲೇ ಹೋಗಿ ಎಲ್ರ ತವ ಹೇಳಿದ್ರೆ ಏನಾಯ್ತದೆ ಅಂತ ನಿಮಗ್ ಗೊತ್ತಾಯ್ತಾ? ನನ್ ಜೀವನದಾಗೆ ನೋವು ಅನ್ಭವಿಸಿದ್ರು ಪರವಾಗಿಲ್ಲ, ನಿಮ್ಮಿಬ್ರು ಜೀವನ ಸಂದಾಕಿರ್ಲಿ ಅಂತ ನಾನು ಈ ತರ ಸಹಿಸ್ಕೊಂಡಿದ್ದೆ. ಒಂದಲ್ಲ ಒಂದಿನ ನೀವಿಬ್ರು ಬದ್ಲಾಯ್ತೀರಿ, ನಿಮ್ಗೆ ಒಳ್ಳೆ ಬುದ್ಧಿ ಬರ್ತದೆ ಅಂತ ನಾನು ಈಟ ದಿವಸ ಕಾದೆ. ಆದ್ರೆ ಇನ್ನು ಸಹಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನಾನ್ ನಿನ್ ಗಂಡ, ನನ್ನ ಮೇಲೆ ಕೈ ಮಾಡ್ತಿ, ಅತ್ತೆ ವಿರುದ್ಧ ಮಾತಾಡ್ತೀಯ? ಛೀ, ಗಂಡ ಅಂತೆ ಗಂಡ. ನೀವ್ ನನ್ ಗಂಡ ಅನ್ನೋದು ನಿಮ್ಗೆ ಇವತ್ ನೆನ್ಪಾಯ್ತಾ? ತಾಳಿ ಕಟ್ಟಿರೋ ಗಂಡ ಹೆಂಡ್ತಿನ ಹೆಂಗ್ ನಡೆಸ್ಕೋಬೇಕು, ಹೆಂಗ್ ನೋಡ್ಕೋಬೇಕು ಅನ್ನೋದಾದ್ರೂ ಗೊತ್ತಾಯ್ತಾ ನಿಮ್ಗೆ? ಗಂಡಂಗೆ ಏಟ್ ಮರ್ಯಾದೆ ಕೊಡ್ಬೇಕು, ಗಂಡನ್ ಮುಂದೆ ಹೆಂಗೆಲ್ಲ ಇರ್ಬೇಕು ಅಂತ ತಿಳ್ಕೊಂಡು ಈಟ ದಿವಸ ಹಂಗೆ ಇದ್ದೆ. ಗಂಡ ಅನ್ನೋ ಮರ್ವಾದೆನ ನೀವೇ ಉಳಿಸ್ಕೊಂಡಿಲ್ಲ ಅನ್ಯಾಕೆ ಹೆಂಡತಿ ಅನ್ನೋ ಒಂದೇ ಒಂದ್ ಪದನ ಇಟ್ಕೊಂಡು ನನ್ನನ್ನ ಯಾಕೆ ಕಟ್ಟಾಕ್ತಿವ್ರಿ? ಹುಷಾರ್. ಇಲ್ಲಿ ನೋಡಿ, ಯಜಮಾನ್ರು ನನ್ಗೆ ದ್ಯಾವ್ರ ಸಮಾನ. ಈ ಮನೆ ನಮ್ಗೆ ದ್ಯಾವಸ್ಥಾನ ಇದ್ದಂಗೆ. ಇನ್ನು ಮುಂದೆ ಈ ಮನೆ ವಿರುದ್ಧ ಆಗ್ಲಿ, ಶ್ರಾವಣಿ ಮನೆ ವಿರುದ್ಧ ಆಗ್ಲಿ ಪಿತೂರಿ ನಡ್ಸೋದ್ ನನ್ ಕಿವಿಗ್ ಬಿತ್ತು ಅಂದ್ರೆ ನಾನು ಮಾತ್ರ ನೀವಿಬ್ರು ಸುಮ್ಮನೆ ಉಳಿಸಲ್ಲ. ಏನ್ ಹಂಗ್ ನೋಡ್ತೀವ್ರಿ? ಅಬ್ಬಬ್ಬ ಅಂದ್ರೆ ನಿಮ್ಮಿಬ್ರು ಕೈಲಿ ಏನ್ ತಾನೇ ಮಾಡಕ್ ಸಾಧ್ಯ? ನನ್ನನ್ನ ಕೊಲ್ಬೋದು, ಆದ್ರೆ ನನ್ನನ್ ಕೊಂದ್ಯಾಕೆ ನೀವಿಬ್ರು ಉಳಿತೀರಾ ಅಂತ ಅನ್ಕೋಬೇಡಿ. ಶ್ರಾವಣಿ ಆಗ್ಲಿ, ಸುಬ್ಬು ಅಣ್ಣ ಆಗ್ಲಿ ನಿಮ್ಮಿಬ್ರನ್ನ ಜೀವ ಸಹಿತ ಉಳ್ಸಕ್ಕಿಲ್ಲ. ಇದೆಲ್ಲ ಯಾರ ಕೆಲಸ ಅಂತ ನಿಮಗೆ ಗೊತ್ತಿರ್ಬೇಕಲ್ವಾ? ನೀನು ಸುಮ್ಮನೆ ಮಾತು ಬರ್ಸ್ಬೇಡ. ನೀನು ಏನ್ ನಡೀತಾ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಲ್ಲ, ನನ್ನ ಮನೇಲಿ ಇರ್ಬೇಕಾಗಿರೋ ಮನೆ ಪತ್ರ ಅದು ಹೇಗೆ ಇವಳ ಬ್ಯಾಂಕ್ ಹೋಯ್ತು ಚೆನ್ನಾಗ್ ಗೊತ್ತು ನನಗೆ.
ನನ್ನ ಮನೆ ಪತ್ರದ ಮೇಲೆ ಸಾಲ ಮಾಡಿಸಿ ನೋಟಿಸ್ ಕೊಡಿಸಿ ಕೋರ್ಟಿಂದ ಆರ್ಡರ್ ತರಿಸಿ ನನ್ನ ಮನೆನ ಮುರಿಬೇಕು ಅಂತ ಪ್ಲಾನ್ ಮಾಡಿದ್ರೆ ನೀವೆಲ್ಲ ಅಲ್ವಾ? ಅತ್ತೆ, ದೇವ್ರು ಸಾಕ್ಷಿಯಾಗಿ ಹೇಳ್ತೀನಿ, ನನ್ಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನಂತ ಕೆಲಸ ಮಾಡಿಲ್ಲ. ಏನಾದ್ರು ಬೈಬೇಕು ಅಂತಿದ್ರೆ ನನ್ನ ಬೈರಿ, ಅದ್ಬಿಟ್ಟು ನನ್ನ ಮನೆಯವ್ರ ಬಗ್ಗೆ ಮಾತಾಡ್ಬೇಡಿ. ಏನೇದ್ರು ಮನೆಗೆ ಹೋಗಿ ಮಾತಾಡೋಣ. ನನ್ನಿಂದಾಗಿ ನನ್ನ ತವ್ರ ಮನೆ ಕೆಟ್ಟ ಹೆಸರು ಬರೋದು ನಾನು ಸಹಿಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮುಂದೆ ಮಾತಾಡೋಷ್ಟು ಧೈರ್ಯನಾ ನಿನ್ಗೆ? ಇದೆಲ್ಲ ನಿಮ್ಮ ಅತ್ತೆ ಹೇಳ್ಕೊಟ್ಟಿರ್ತಾಳೆ, ಅವಳೇ ಹೇಳ್ಕೊಟ್ಟಿರ್ತಾಳೆ. ಅಮ್ಮ ಯಾಕೆ ಈ ತರ ಗಲಾಟೆ ಮಾಡ್ತಿದ್ಯಾ? ಇವಾಗೇನ್ ತೊಂದರೆ ಆಗಿಲ್ಲ ತಾನೆ? ಮಿನಿಸ್ಟರ್ ಸರ್ ಹೇಳಿದ್ದಾರೆ ಪೇಪರ್ಸ್ ರೀಚೆಕ್ ಮಾಡಬೇಕು ಅಂತ. ಸುಮ್ಮನೆ ಇವ್ರುಗಳ ಮೇಲೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ನಮಗಂತೂ ನಮ್ಮ ಮನೇಲಿ ನೆಮ್ಮದಿ ಇಲ್ಲ. ಕಡೆ ಪಕ್ಷ ಇವರದ್ದು ನೆಮ್ಮದಿಯಾಗಿರ್ಲಿ ಬಿಡು. ನೀನ್ ನಡಿಯಮ್ಮ ಸುಮ್ನೆ. ಏನಂದೆ? ನನ್ನಿಂದ ನನ್ನ ಮನೆ ನೆಮ್ಮದಿ ಹಾಳಾಗ್ತಿದ್ಯಾ? ಖಂಡಿತ ಇಲ್ಲ. ಈ ಮನೆಯವರಿಂದ ನನ್ನ ಮನೆ ನೆಮ್ಮದಿ ಹಾಳಾಗ್ತಾ ಇರೋದು. ಈ ಹಾಳೋದವಳು ಯಾವತ್ತು ನನ್ನ ಮನೆ ಸೊಸೆಯ ಕಾಲಿಟ್ಲು ಆವತ್ತು ನಮ್ಮ ಮನೆ ಸಂತೋಷನೇ ಹೊರಟೋಯ್ತು. ನನ್ನ ಮನೆ ಕೋತ ಕೋತ ಅಂತ ಕುದೀತಾ ಇದೆ.